ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ. ಕಾರ್ಮಿಕರು ಇರುವ ಸ್ಥಳದಲ್ಲೇ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಅವಕಾಶ ದೊರೆಯುವಂತೆ 43 ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕಾರ್ಮಿಕರ ಸೌಲಭ್ಯ ಕೇಂದ್ರಗಳನ್ನು ಹಾಗೂ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗುತ್ತದೆ. ಕಾರ್ಮಿಕ ಸಚಿವರು ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಎಸ್ ಲಾಡ್ ಅವರ ಸಾರಥ್ಯದಲ್ಲಿ ಈ ಮಹತ್ವದ ಯೋಜನೆಯನ್ನು ರೂಪಿಸಿದೆ. ಲೇಬರ್ ಕಾರ್ಡ್ಸ್ ಅಂದ್ರೆ ನಾವು ಅಲ್ಲಿ ತುಮಕೂರಾಗ ಇಕ್ಕಿದ್ವಿ, ಮಾಡ್ತಾ ಇದ್ರೆ ಅಂದ್ರೆ ಇನ್ನೊಂದು ವಾರದಾಗ ಬರ್ತದೆ ಅಂದಿದ್ದಾರೆ. ಅಲ್ಲಿನ ಕೆಲಸ ಅಂತದೆ ನಮ್ಮದು. ಲೇಬರ್ ಕಾರ್ಡಿಂದ ಏನೇನು ಉಪಯೋಗ ಅಂತ ಗೊತ್ತಾ? ಲೇಬರ್ ಕಾರ್ಡ್ ಅಂದರೆ ನಮಗೆ ಬೆನಿಫಿಟ್ ಅಂದರೆ ನಾವು ಮುಂದೆ ಏನಾನ ನಮಗೆ ಕೆಳಗಡೆ ಏನಾನ ಬಿದ್ದರೂ ನಮ್ಮ ಮನೆಗೆ ಬಂದ ಸೇಫ್ಟಿ ಒಂದು ಜವಾಬ್ದಾರಿ ಇರ್ತೈತೆ ಅಂದ್ಬಿಟ್ಟು ನಮ್ಮ ಮುಂದೆ ಮಕ್ಕಳಿಗೆ ಏನಾನ ಯೂಸ್ ಆಗತ್ತೆ ಅಂದ್ಬಿಟ್ಟು ಅದು ಲೇಬರ್ ಕಾರ್ಡ್ ನಮ್ಮ ಸೇಫ್ಟಿ ಅದು ಮಾಡಿಸ್ಕೊಳೋದು. ಇದನ್ನೆಲ್ಲ ಸಂತೋಷ್ ಲಾಡ್ ಅವರು ಮಾಡಿಸಿದ್ದಾರೆ. ಒಳ್ಳೇದಾಗಲಿ, ಅದು ಒಳ್ಳೆ ಸರ್. ಅವ್ರು ಮಾಡಿಸಿದ್ದು ಏನಂದ್ರೆ ನಾವು ಮಾಡ್ಸ್ಕೊಂಡಿದ್ದಕ್ಕೆ ನಮ್ಮ ತಪ್ಪದು. ಅವ್ರ ಮೇಲೆ ತಪ್ಪಂದ್ರೆ ಏನಿಲ್ಲ, ಅದು ನಾವು ಮಾಡಿಸ್ಕೋಬೇಕದು. ಏನಂದ್ರೆ ಅವರು ಒಬ್ಬರೊಬ್ಬರು ಬಂದು ಮಾಡ್ಸ್ಕೊಕ್ಕಾಗಿದ್ರೆ ಒಂದು ಅವ್ರದ್ದೊಂದು ಸಂಘ ಇರ್ತೈತೆ, ಅಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು ನಾವು. ಅದು ಬಿಟ್ಬಿಟ್ಟು ನಾವು ಲೇಬರ್ ಕಾರ್ಡ್ ನಮಗೆ ನಮ್ಮ ಹತ್ರ ಬಂದು ಮಾಡಿಸ್ಕೋಬೇಕಂದ್ರೆ ಅದು ತಪ್ಪದು. ಲೇಬರ್ ಮಿನಿಸ್ಟ್ರು, ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀರಿ ವಿಚಾರವಾಗಿ? ಏನು ಲೇಬರ್ ಅವ್ರಿಗೆ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಏನು ಒಳ್ಳೇದೇ ಮಾಡ್ತಾ ಇದ್ದಾರೆ. ಯಾರು ಏನೋ ನಾವು ಅದು ಬಳಸ್ಕೋಬೇಕು ಅಷ್ಟೇ ಬಿಟ್ಟಿದ್ರೆ ಯಾರ ಮೇಲೆ ತಪ್ಪೇಲಕ್ಕಿಲ್ಲ ಸರ್. ಅದು ನಾವು ಅದು ಉಪಯೋಗ ಬಳಸ್ಕೋಬೇಕು ಬಿಟ್ಟಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ತಪ್ಪೇಲ್ಲ ಅಂದ್ರೆ ಇಲ್ಲ. ಅದು ಏನಾದರೂ ಮಾಡಿಸ್ಕೊಂಡು ಅವ್ರು ಹೇಳ್ತಾರಲ್ಲ, ಬಂದಮೇಲೆ ಅವರು ಬಂದ ಟೈಮ್ಗೆ ನಾವು ಇರೋದಿಲ್ಲ, ನಾವು ಬರೋ ಟೈಮ್ಗೆ ಅವರು ಸಿಕ್ಕೋದಿಲ್ಲ. ಆ ಟೈಮ್ಗೆ ಏನು ಮಾಡೋಕ್ಕಾಗುತ್ತೆ, ಒಂದಿನ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆದ್ರೂ ಸ್ವಲ್ಪ ಮುಂದೆ ಬೇಗ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳ್ತೀವಿ? ಸಂತೋಷ್ ಲಾಡ್ ಅವ್ರಿಗೆ ಒಳ್ಳೇದೇ ಹೇಳ್ತಾ ಇದೀವಿ. ಅವ್ರು ಮಾಡಿದ್ದು ಒಳ್ಳೇದಲ್ಲ. ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಹೇಳ್ತಾ ಇದ್ದಾರೆ. ಮನೆಗೆ ಬಂದು ಅವರು ಕೆಲಸ ಮೇಲೆ ಬಂದು ಹೇಳ್ತಾ ಇದ್ದಾರಲ್ಲ, ಮಾಡಿಸ್ಕೊಂಡ್ಬಿಟ್ಟು ಒಳ್ಳೇದೇ ಮಾಡಿದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ ಅಷ್ಟೇ. ಒಂದೇ ಸ್ಥಳದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಯೋಜನಗಳನ್ನು ಪಡೆಯಲು ಏಕಗವಾಕ್ಷಿ ಸೌಲಭ್ಯಗಳಿಲ್ಲ. ಈ ಪ್ರಯೋಜನಗಳನ್ನು ಪಡೆಯಲು ಕಾರ್ಮಿಕರು ಕೆಲಸದ ಸ್ಥಳಗಳಿಂದಲೇ ದೂರದಲ್ಲಿರುವ ಬಹು ಕಚೇರಿಗಳಿಗೆ ಭೇಟಿ ನೀಡಬೇಕಾಗುತ್ತದೆ. ಆದ್ದರಿಂದ 43 ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಹಂತ ಹಂತವಾಗಿ ಆರಂಭಿಸಲಾಗುತ್ತದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಂಡಳಿ ನೀಡುವ ಎಲ್ಲ ಅನುಕೂಲಗಳನ್ನು ಸುಲಭವಾಗಿ ತಲುಪಿಸುವುದಕ್ಕಾಗಿ ಈ ಕಾರ್ಮಿಕ ಸೇವಾ ಕೇಂದ್ರಗಳು ಸಹಕಾರಿಯಾಗಲಿವೆ. ಕೇಂದ್ರಗಳ ವಿಶೇಷತೆಗಳು: ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರನ್ನು ನೋಂದಾಯಿಸಲು ಮತ್ತು ಅವರಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಕಾರ್ಮಿಕ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ಸಂಚಾರ ಸೇವೆ ಕೇಂದ್ರಗಳನ್ನು ಸಹ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಕೇಂದ್ರಗಳಲ್ಲಿ ಎಲ್ಲಾ ಆಡಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು.
ಸ್ನೇಹಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಹ ಆರಂಭಿಸಲಾಗುವುದು. ಈ ಮೊಬೈಲ್ ಅಪ್ಲಿಕೇಶನ್ ಇಂದ ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೌಲಭ್ಯಗಳ ಅರ್ಜಿಗಳ ಪ್ರಗತಿಯನ್ನು ಟ್ರ್ಯಾಕ್ ಸಹ ಮಾಡಬಹುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.